ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಪಂಚಾಂಗ ಶುದ್ಧಿಯನ್ನು ನಾವು ಗಮನಿಸ್ತಾ ಹೋಗೋದಾದರೆ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಆಶ್ವಯುಜ ಮಾಸ ಶುಕ್ಲಪಕ್ಷ ಪ್ರತಿಪತ್ತಿಥಿ ಅಂದರೆ ಪಾಡ್ಯ. ಈ ದಿವಸ ಉತ್ತರ ನಕ್ಷತ್ರ, ಸೋಮವಾರ ಬೆಳಗ್ಗೆ 7:30ರಿಂದ 9 ಗಂಟೆಯವರೆಗೆ ರಾಹುಕಾಲದ ಪೂರ್ಣ ಪ್ರಮಾಣ. ಈ ರಾಹುಕಾಲವನ್ನು ತ್ಯಾಜ್ಯ ಮಾಡಿ ಶುಭ ಕೆಲಸಗಳನ್ನು ಮತ್ತು ವಿಶೇಷವಾದಂತಹ ಪ್ರಯಾಣವನ್ನು ಮಾಡೋದರಿಂದ ಯಶಸ್ಸನ್ನು ಹೊಂದಬಹುದು. ಹಾಗಾಗಿ ರಾಹುಕಾಲಕ್ಕೆ ಹೆಚ್ಚಿನ ಮಹತ್ವ ಇರುವಂಥದ್ದು. ರಾಹುಕಾಲವನ್ನು ಗಮನಿಸಿ ಅದನ್ನು ತ್ಯಾಜ್ಯ ಮಾಡಿ ಕಾರ್ಯಪ್ರವೃತ್ತರಾಗಿ ಶುಭವಾಗಿ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಯಾರು ಜಾತಕವನ್ನು ಬರೆಸಿಲ್ಲವೋ ಅಥವಾ ತಾವು ಹುಟ್ಟಿದಂತಹ ದಿನಾಂಕ, ಸ್ಥಳ, ಸಮಯ, ವಾರ ಇತ್ಯಾದಿಗಳಲ್ಲಿ ಗೊಂದಲವಿದೆಯೋ ಅಥವಾ ಅದು ಯಾವುದು ಗೊತ್ತೇ ಇಲ್ವೋ ಅಂಥವರೂ ಕೂಡ ತಮ್ಮ ಹೆಸರಿನ ಆಧಾರದ ಮೇಲೆ ರಾಶಿ ನಕ್ಷತ್ರಗಳನ್ನು ತಿಳಿದು ಇಲ್ಲಿ ಹೇಳುವ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಅನುಸರಿಸ್ತಾ ಹೋದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಬಹುದು. ಹಾಗೆ ಒಳ್ಳೆಯ ಸಮಯದ ನಿರೀಕ್ಷೆಯಲ್ಲಿ ನೀವಿರಬಹುದು. ಹಾಗಾಗಿ ಜಾತಕವನ್ನು ಬರೆಸಿ ಫಲವನ್ನು ತಿಳಿದುಕೊಳ್ಳಿ. ಇಂದಿನಿಂದ ದೇವಿ ಶರನ್ನವರಾತ್ರಿ ವಿಜಯದಶಮಿಯೂ ಸೇರಿದ ಹಾಗೆ 10 ದಿನಗಳ ಕಾಲ ದೇವಿಯನ್ನು ಬೇರೆ ಬೇರೆ ರೂಪಗಳಲ್ಲಿ ನಾವು ಆರಾಧನೆ ಮಾಡ್ತಕ್ಕಂಥದ್ದು, ದೇವಿಯ ಅನುಗ್ರಹವನ್ನು ಪಡ್ಕೊಳ್ಳುವಂಥದ್ದು, ದೇವಿಯ ಪೂಜೆ, ಉಪಾಸನೆ, ಸ್ತೋತ್ರಪಾರಾಯಣ ಇತ್ಯಾದಿಗಳಿಂದ ನಮಗೆ ಬೇಕಾದಂತಹ ಎಲ್ಲ ಅಮೂಲ್ಯವಾದಂತಹ ವಿಷಯಗಳನ್ನು, ವಸ್ತುಗಳನ್ನು, ಅಪೇಕ್ಷೆಗಳನ್ನು ನಾವು ಪೂರೈಸಿಕೊಳ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ದುಷ್ಟರ ಸಂಹಾರಕ್ಕಾಗಿ ಮತ್ತೆ ಮತ್ತೆ ಪ್ರಾರ್ಥನೆ, ಶಿಷ್ಟರ ರಕ್ಷಣೆಗಾಗಿ ದೇವಿಯಲ್ಲಿ ಶರಣು ಹೋಗ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ಮಾಡುವಂಥದ್ದಾಗಿದೆ. 9 ದಿನಗಳ ಕಾಲ ದೇವಿ ವಿಶೇಷವಾದಂತಹ ಶೈಲಪುತ್ರಿ, ಬ್ರಹ್ಮಚಾರಿಣಿ ಹೀಗೆ 9 ಅವತಾರಗಳಲ್ಲಿ ಉಪಾಸನೆಯನ್ನು ಸ್ವೀಕಾರ ಮಾಡ್ತಾಳೆ. 10ನೇ ದಿವಸ ಎಲ್ಲರ ವಿಜಯಕ್ಕೋಸ್ಕರವಾಗಿ ಆಕೆ ಚಾಮುಂಡೇಶ್ವರಿಯ ಒಂದು ರೂಪದಲ್ಲಿ ನಮಗೆಲ್ಲ ಅನುಗ್ರಹವನ್ನು ಮಾಡ್ತಾಳೆ. ಪ್ರತಿಯೊಬ್ಬರೂ ಕೂಡ ದೇವಿಯ ಉಪಾಸನೆಯನ್ನು, ಪ್ರಾರ್ಥನೆಯನ್ನು, ಸ್ತೋತ್ರಪಾರಾಯಣಾದಿಗಳನ್ನು ಮಾಡುವುದರ ಜೊತೆಗೆ ಅನನುಕೂಲ ಇದ್ದಂಥವರು ಅದನ್ನು ಕೇಳೋದರಲ್ಲಿ ಆಸಕ್ತಿಯನ್ನು ವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ ಆ ಜಗನ್ಮಾತೆಯ ಅನುಗ್ರಹ ಸದಾಕಾಲ ನಿಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ನಾನು ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತೀನಿ. ಎಲ್ಲರಿಗೂ ಕೂಡ ಶುಭವಾಗಿ. ಮೊದಲು ಮೇಷರಾಶಿ. ಮೇಷರಾಶಿಯವರು ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ, ಉತ್ತಮವಾದಂತಹ ಒಂದು ನಿರ್ಧಾರವನ್ನು ಮಾಡೋದಕ್ಕೆ, ಸಂಕಲ್ಪ ಮಾಡೋದಕ್ಕೆ ಅತ್ಯುತ್ತಮವಾದಂತಹ ದಿವಸ ಇದು ಅಂತ ಹೇಳಬೇಕು. ಅನಿರೀಕ್ಷಿತವಾಗಿ ಧನಾಗಮ ಆಗುವಂಥದ್ದು ನಿಮ್ಮ ನಿರೀಕ್ಷೆಯಲ್ಲೇ ಇರೋದಿಲ್ಲ. ಹಣ ಬರುವಂಥದ್ದಿರುತ್ತೆ. ಯಾವುದೋ ಬಾಕಿ ಬರಬೇಕಾದರೂ ಕೂಡ ಈ ಕ್ಷಣದಲ್ಲಿ ಅಥವಾ ಇಷ್ಟು ಬೇಗ ಅಥವಾ ಹೀಗೆ ನಮಗೆ ಅದು ಸಂದಾಯ ಆಗತ್ತೆ ಅಂತ ನಿಮ್ಮ ನಿರೀಕ್ಷೆಯಲ್ಲಿರೋದಿಲ್ಲ. ಅಂತಹ ಹಣ ನಿಮಗೆ ಸಿಕ್ಕುವಂಥದ್ದಾಗಬಹುದು. ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಲಿಕ್ಕೆ, ಸ್ಥಾನಮಾನಗಳನ್ನು ಸ್ವೀಕಾರ ಮಾಡೋದಕ್ಕೆ ಅವಕಾಶಗಳು ಹೆಚ್ಚಾಗಿ ಬರತಕ್ಕಂತಹ ದಿವಸ. ಕೈ ಹಿಡಿದಂತಹ ಕೆಲಸಗಳಲ್ಲಿ ಕೆಲವು ಸಣ್ಣ ಪುಟ್ಟ ಅಡಚಣೆಗಳಿಂದ ಹಿನ್ನಡೆಯಾಗುತ್ತೆ. ಆದರೆ ನೀವು ಅದಕ್ಕೇನು ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ. ಆ ರೀತಿಯ ಮನಸ್ಥಿತಿಯಲ್ಲಿ ಇರ್ತೀರಿ. ಮಕ್ಕಳು ತುಂಬ ವಿಧೇಯರಾಗಿರ್ತಾರೆ. ಪೋಷಕರ ಮತ್ತು ಶಿಕ್ಷಕರ ಮನಸ್ಸಿಗೆ ಸಂತೋಷವನ್ನು ತರುವಂಥದ್ದು. ಯಾವಾಗ ಮಕ್ಕಳು ವಿಧೇಯತೆಯಿಂದ ತಮ್ಮ ಕೆಲಸಗಳನ್ನು ಮಾಡಿಕೊಳ್ತಾರೆ ಆಗ ತಂದೆ ತಾಯಿಗಳಿಗಾಗಲಿ ಅಥವಾ ಶಿಕ್ಷಕರಿಗಾಗಲಿ ಯಾವುದೇ ರೀತಿ ಯೋಚನೆಗಳು ಇಲ್ಲದೇ ಇರತಕ್ಕಂಥದ್ದು. ಸ್ನೇಹಿತರ ಪ್ರೀತಿಗೆ ಕಟ್ಟು ಬಿದ್ದು ದಿನವನ್ನು ವ್ಯರ್ಥ ಮಾಡಿಕೊಳ್ತೀರಿ. ಅವರ ಕೆಲಸಕ್ಕೋಸ್ಕರವಾಗಿ ಸಮಯ ಮೀಸಲಾಗಿಡ್ತೀರಿ. ಗುರು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ, ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬುದಾಗಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಆ ದಕ್ಷಿಣಾಮೂರ್ತಿಯ ಅನುಗ್ರಹ ನಿಮ್ಮನ್ನು, ನಿಮ್ಮ ಪರಿವಾರವನ್ನು ಕಾಪಾಡಲಿ. ಶುಭವಾಗಲಿ. ವೃಷಭ ರಾಶಿ. ಹಿರಿಯರು ನಿಮ್ಮನ್ನು ತುಂಬ ಅಭಿಮಾನದಿಂದ ಕಾಣ್ತಾರೆ.
ಕಿರಿಯರು ನಿಮ್ಮನ್ನು ಗೌರವಿಸ್ತಾರೆ. ಅಲ್ಲಿಗೆ ಮನೆಯಲ್ಲಿ ಮತ್ತು ಸಮಾಜದಲ್ಲಿ ನಿಮ್ಮ ನಡವಳಿಕೆ, ನಿಮ್ಮ ಮಾತು ಇವೆಲ್ಲವೂ ಕೂಡ ಹಿರಿಯರು ಮತ್ತು ಕಿರಿಯರಿಗೆ ಪ್ರಿಯವಾದಂಥದ್ದಾಗಿದೆ ಅಂತ ಅರ್ಥ. ಮಂಗಳ ಕಾರ್ಯದಲ್ಲಿ ಭಾಗಿಗಳಾಗ್ತೀರಿ. ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ತಕ್ಕಂತಹ ಒಂದು ಶಕ್ತಿ, ಸಾಮರ್ಥ್ಯ ನಿಮಗೆ ಹೆಚ್ಚಾಗುತ್ತೆ. ಅಂದರೆ ಮಂಗಳ ಕಾರ್ಯಗಳಲ್ಲಿ ಭಾಗಿಯಾದಾಗ ಹಲವಾರು ಜನರ ಪರಿಚಯ, ಭೇಟಿ ಅಥವಾ ಅವರ ಜೊತೆಯಲ್ಲಿ ಮಾತುಕತೆ ಇವೆಲ್ಲದಕ್ಕೂ ಕೂಡ ಅವಕಾಶಗಳು ಇರುವಂಥದ್ದು. ಸಂಬಂಧಿಕರು ನಿಮ್ಮನ್ನು ಹಣಕ್ಕೋಸ್ಕರವಾಗಿ ಸ್ವಲ್ಪ ಹಿಂಸೆ ಮಾಡ್ಬೋದು, ಬಲವಂತ ಮಾಡ್ಬೋದು. ಏನೋ ಸಮಸ್ಯೆ ಇದೆ, ಸ್ವಲ್ಪ ಹಣ ಕೊಟ್ಟಿರೋ, ನಾವು ಮತ್ತೆ ಕೊಡ್ತೀವಿ, ಈ ರೀತಿಯೆಲ್ಲ ಸಾಲ ರೂಪದಲ್ಲೋ ಅಥವಾ ಬೇರೆ ಇನ್ಯಾವುದಾದ್ರೂ ರೀತಿಯಲ್ಲಿ ನಿಮ್ಮನ್ನು ಹಣಕ್ಕೋಸ್ಕರವಾಗಿ ಪೀಡಿಸ್ಬೋದು. ಕೊಡುವಂಥದ್ದು ನಿಮ್ಮ ಇಚ್ಛೆ. ಆದರೆ ಗ್ರಹಗತಿ ಚೆನ್ನಾಗಿದ್ದಾಗ ಇದು ಯಾವುದೂ ಕೂಡ ಏನೂ ಸಮಸ್ಯೆ ಆಗೋದಿಲ್ಲ. ಗ್ರಹಚಾರ ಕೆಟ್ಟಾಗ ಮಾತ್ರ ನೀವು ಹಣ ಕೊಟ್ಟು ಕೂಡ ನಿಷ್ಠುರ ಆಗ್ತಕ್ಕಂಥದ್ದಿದೆ. ಎಲ್ಲವನ್ನೂ ಕೂಡ ಆಲೋಚನೆ ಮಾಡಿ, ಯಾರು ಹಣವನ್ನು ಕೇಳ್ತಾರೆ, ಆ ವ್ಯಕ್ತಿ ಹೇಗೆ, ಆ ವ್ಯಕ್ತಿಯ ಹಿನ್ನೆಲೆ ಏನು, ಇವೆಲ್ಲವನ್ನು ತಿಳಿದು ನಿರ್ಧಾರವನ್ನು ನೀವೇ ಮಾಡಬೇಕಾದಂಥದ್ದು. ಬೇರೆಯವರ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೋಗಿ ಕಷ್ಟಕ್ಕೆ ಸಿಗ ಹಾಕ್ಕೊಳ್ತೀರಿ. ಅರ್ಥ ಮಾಡ್ಕೊಳ್ಬೇಕು. ಯಾರೋ ಏನೋ ಸಮಸ್ಯೆಲಿದ್ದಾರೆ ಅಂತ ಹೇಳಿ ಬಂದು ನಿಮ್ಮ ಹತ್ರ ಕೇಳಿದಾಗ ನಾನು ಅದನ್ನು ಬಗೆಹರಿಸ್ತೀನಿ ಅಂತ ಮುಂದುವರ್ಕೊಂಡು ಹೋಗ್ತೀರಿ, ನೀವು ಕಷ್ಟಕ್ಕೆ ಸಿಗ ಹಾಕ್ಕೊಳ್ತೀರಿ. ಹಣ ಕೊಟ್ಟಾಗಲೂ ಹಾಗೆ ಆಗಬಹುದು. ಅದನ್ನು ಆಲೋಚನೆ ಮಾಡಿ. ನಿಮ್ಮ ಒಳ್ಳೆಯ ಸ್ವಭಾವ, ನಿಮ್ಮ ವ್ಯಕ್ತಿತ್ವ ಇವೆಲ್ಲವೂ ಕೂಡ ಬೇರೆಯವರಿಗೆ ಏನೋ ಒಂದು ರೀತಿಯಲ್ಲಿ ದೌರ್ಬಲ್ಯ ಅಂತ ಹೇಳಿ ಅನ್ನಿಸುತ್ತೆ. ಆದರೆ ನಿಮ್ಮ ಒಳ್ಳೆಯತನ ಬೇರೆಯವರಿಗೆ ಮಾರ್ಗದರ್ಶನವಾಗುತ್ತೆ. ಅದು ಹಲವಾರು ಜನ ಪರಿವರ್ತನೆ ಆಗೋದಕ್ಕೆ ಕಾರಣವಾಗುತ್ತೆ ಅಂತ ಹೇಳಬೇಕು. ವ್ಯವಹಾರದ ದೃಷ್ಟಿಯಿಂದ ಸಾಧಾರಣವಾದಂತಹ ದಿವಸ ಇದು. ಅಷ್ಟೇನು ಹೇಳಿಕೊಳ್ಳುವಂತಹ ದಿವಸ ಅಲ್ಲ ನಿಮ್ಮ ಭಾಗಕ್ಕೆ, ನಿಮ್ಮ ವಿಷಯದಲ್ಲಿ ಅಂತ ಹೇಳಬೇಕು. ಮನೆ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಆಧ್ಯಾತ್ಮಿಕವಾಗಿ ತುಂಬ ಯೋಚನೆಗಳನ್ನು ಮಾಡ್ತೀರಿ, ಆದರೆ ಪ್ರಯೋಜನ ಇಲ್ಲ. ಯಾಕೆ ಅಂತಂದರೆ ಕೇವಲ ಯೋಚನೆ ಆದರೆ ಅದು ಯಾವ ಉಪಯೋಗಕ್ಕೂ ಬರುವುದಿಲ್ಲ. ಕಾರ್ಯರೂಪಕ್ಕೆ ತರಬೇಕು. ನೀವು ಮೊದಲು ಅದನ್ನು ಅನುಷ್ಠಾನ ಮಾಡಬೇಕು. ಆನಂತರ ಬೇರೆಯವರಿಗೆ ಅದನ್ನು ಹೇಳಬೇಕಾದಂಥದ್ದು. ತುಂಬ ತಿರುಗಾಟ ಇರುತ್ತೆ, ಆದರೆ ಆದಾಯ ಮಾತ್ರ ಏನೂ ಇರೋದಿಲ್ಲ. ಹಾಗಾಗಿ ನಿಮ್ಮ ತಿರುಗಾಟ ವ್ಯರ್ಥ, ಸಮಯ ವ್ಯರ್ಥ ಅಂತ ಹೇಳಿ ಭಾವಿಸಬೇಕು. ಅದನ್ನು ಮುಂಚಿತವಾಗಿ ಸರಿಯಾಗಿ ತಿಳ್ಕೊಳ್ಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ಹಣದ ದೃಷ್ಟಿಯಿಂದ ಸ್ವಲ್ಪ ಸಂಕಷ್ಟವಾದಂತಹ ದಿವಸ. ನಿಮ್ಮ ಅಧ್ಯಯನಕ್ಕೆ, ನಿಮ್ಮ ಅಭ್ಯಾಸಕ್ಕೆ ಬೇಕಾದಂತಹ ಪರಿಕರಗಳಾಗಲಿ ಅಥವಾ ಕೆಲವು ಸಾಮಗ್ರಿಗಳಾಗಲಿ ಅಥವಾ ನಿಮ್ಮ ವೈಯಕ್ತಿಕವಾದಂತಹ ಖರ್ಚಿಗಾಗಲಿ ಹಣದ ಕೊರತೆ ಆಗುವಂತಹ ದಿವಸ ಇದು. ಯೋಜನಾಬದ್ಧವಾಗಿ ಮಾಡ್ತಕ್ಕಂತಹ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಸರಿಯಾಗಿ ಪ್ಲ್ಯಾಂಡಾಗಿ ಮಾಡಬೇಕು, ಆಗ ಮಾತ್ರ ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದು. ಪಿತ್ರಾರ್ಜಿತವಾದಂತಹ ಆಸ್ತಿ ವಿಚಾರಕ್ಕೆ ಸ್ವಲ್ಪ ಜಗಳ ಆಗಬಹುದು, ಆದರೆ ಏನೂ ಪ್ರಯೋಜನ ಇಲ್ಲ. ಕೇವಲ ಜಗಳ ಮಾಡಿದ್ದಷ್ಟೇ ಲಾಭ ಅಂತ ಹೇಳಿ ಅಂದುಕೊಳ್ಬೇಕು. ಯಾವ ಮಾತು ಕೂಡ ಸರಿಯಾಗಿ ನಿಲ್ಲೋದಿಲ್ಲ, ಯಾವ ಸಮಸ್ಯೆಗಳು ಕೂಡ ಇತ್ಯರ್ಥ ಆಗದೇ ಇರತಕ್ಕಂತಹ ಒಂದು ಪರಿಸ್ಥಿತಿ ಆಗುತ್ತೆ. ಕೆಲಸದ ಒತ್ತಡ ತುಂಬ ಇರುತ್ತೆ, ಆದರೆ ಜಾಗರೂಕತೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಉತ್ಸಾಹದಿಂದ ಆ ಕೆಲಸವನ್ನು ನೀವು ನಿರ್ವಹಿಸಬೇಕಾದಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ನಿಮ್ಮ ಅಭ್ಯಾಸದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ವಿದ್ಯಾ ಜೀವನದಲ್ಲಿ ನಿಮಗೆ ಮನಸ್ಸು ಚಂಚಲವಾಗ್ತಕ್ಕಂಥದ್ದು ವಯಸ್ಸಿಗನುಗುಣವಾಗಿ ಸಹಜ. ಆದರೆ ಅದನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಂಡು ನೀವು ಓದಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟಾಗ ಭವಿಷ್ಯ ನಿಮ್ಮದು ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಕರ್ತವ್ಯ ಲೋಪದಿಂದ ನಿಮ್ಮ ಮೇಲೆ ಆಪಾದನೆ ಬರ್ತಕ್ಕಂಥದ್ದಿದೆ. ಆದ್ದರಿಂದ ನೀವು ಮಾಡುವಂತಹ ಕೆಲಸ ಏನೇ ಇದೆ ಅದನ್ನು ಕರ್ತವ್ಯ ನಿಷ್ಠೆಯಿಂದ, ನಿಮ್ಮ ಜವಾಬ್ದಾರಿ ಅಂತ ಹೇಳಿ ತಿಳಿದು ಅದನ್ನು ಮಾಡಬೇಕಾದಂಥದ್ದು. ಮನೆಯ ನವೀಕರಣ ಆಗ್ಬೋದು, ಅಥವಾ ಮನೆಗೆ ಅಲಂಕಾರಕ್ಕೋಸ್ಕರವಾಗಿ ಆಗ್ಬೋದು, ಅಥವಾ ದುಬಾರಿ ಪದಾರ್ಥಗಳಾಗ್ಬೋದು. ಇದನ್ನು ಕೊಂಡುಕೊಳ್ಳೋದ್ರಿಂದ ಒಂದಷ್ಟು ಹಣವನ್ನು ಖರ್ಚು ಮಾಡಬೇಕಾದಂಥದ್ದಿದೆ. ದಾಂಪತ್ಯ ಜೀವನ ಸುಖಮಯವಾಗಿದ್ದರೂ ಕೂಡ ನೀವು ಅದನ್ನು ಆಸ್ವಾದ ಮಾಡೋದಿಲ್ಲ. ಅಂದರೆ ಮನೆಯಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಎಲ್ಲರೂ ಕೂಡ ಲವಲವಿಕೆಯಿಂದ ನಗನಗತ ಉತ್ಸಾಹದಿಂದ ಇರ್ತಾರೆ. ನೀವು ನಿಮ್ಮದೇ ಆದಂತಹ ಒಂದು ಲೋಕದಲ್ಲಿ, ನಿಮ್ಮದೇ ಆದ ಪ್ರಪಂಚದಲ್ಲಿ ಇರ್ತೀರಿ. ಅದು ಯಾವ ಪ್ರಯೋಜನಕ್ಕೂ ಕೂಡ ಬರೋದಿಲ್ಲ. ಇಂತಹ ದಿವಸ ಮತ್ತೆ ಸಿಕ್ಕುತ್ತೆ ಅಂತ ಹೇಳೋದು ಕಷ್ಟ. ಆದ್ದರಿಂದ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿರುವಾಗ, ಎಲ್ಲರೂ ಚೆನ್ನಾಗಿರುವಾಗ ನೀವು ಕೂಡ ಅದಕ್ಕೆ ಸ್ಪಂದಿಸಿ ಕುಟುಂಬದವರ ಜೊತೆಯಲ್ಲಿ ಸಂತೋಷದಿಂದ ಕಾಲ ಕಳಿಬೇಕಾದಂಥದ್ದು ಅತಿ ಮುಖ್ಯವಾದಂಥದ್ದು. ವಿನಾಕಾರಣ ಸಿಟ್ಟಿಗೆ ಹೇಳ್ತೀರಿ, ಯಾಕೋ
ಅದು ಮನಸ್ಸಿಗೆ ನಿಮಗೆ ಕಿರಿಕಿರಿ ಆಗ್ತಕ್ಕಂಥದ್ದು. ಇದರಿಂದ ಮನೆಯವರಿಗೆಲ್ಲ ಆತಂಕವಾಗುತ್ತೆ. ಈ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ, ಯಾಕೆ ಇವರು ಹೀಗೆ ಅನ್ನುವಂಥದ್ದು ಪ್ರಶ್ನೆಯಾಗುವಂಥದ್ದು. ಬೌದ್ಧಿಕವಾದಂತಹ ಕೆಲವು ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಅಂದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥದ್ದು, ಸಮಾಜದಲ್ಲಿ ಬೇರೆಯವರಿಗೆ ಮಾರ್ಗದರ್ಶಿ ಆಗ್ತಕ್ಕಂತಹ ಕೆಲಸಗಳು ನಿಮಗೆ ವಿಶೇಷವಾದಂತಹ ಒಂದು ಒಲವನ್ನು, ಆಸಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಈಶ್ವರಾರಾಧನೆಯನ್ನು, ಈಶ್ವರ ಪ್ರಾರ್ಥನೆಯನ್ನು ಮಾಡಿ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.